ಎಂ ಭರತ್ರಾಜ್ ನಿರ್ದೇಶನದ ಲಾಫಿಂಗ್ ಬುದ್ಧ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ರಾಜ್ಯದೆಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಪ್ರೇಕ್ಷಕರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಈ ಸಿನಿಮಾದ ಎಲ್ಲ ಕಲಾವಿದರು ಅದ್ಭುತ ನಟನೆ ಮಾಡಿದ್ದು ಕ್ಲೈಮ್ಯಾಕ್ಸ್ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ಇದೀಗ ಚಿತ್ರತಂಡ ಶಿವಮೊಗ್ಗದ ಪೊಲೀಸರೊಂದಿಗೆ ಸಂವಾದ ನಡೆಸಿದೆ. ಶಿವಮೊಗ್ಗದ DAR ಸಭಾಂಗಣದಲ್ಲಿ ನಡೆದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಟ ಪ್ರಮೋದ್ ಶೆಟ್ಟಿ ಅವರು SP ಮಿಥುನ್ ಕುಮಾರ್, ಹೆಚ್ಚುವರಿ SP ಕರಿಯಪ್ಪ ಸೇರಿದಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ. ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸಂದೇಶವನ್ನ ನೀಡಲಾಗಿದೆ. ನಟ ಪ್ರಮೋದ್ ಶೆಟ್ಟಿ ಅವರು ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಮಿಷನರ್, SP, ಉನ್ನತ ಅಧಿಕಾರಿಗಳಾಗಿ ಪೊಲೀಸ್ ರೋಲ್ ನಿರ್ವಹಿಸಿದ್ದಾರೆ. ಆದರೆ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಕಾನ್ಸ್ಟೇಬಲ್ ಪಾತ್ರ ನಿರ್ವಹಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ನಟ ಪ್ರಮೋದ್ ಶೆಟ್ಟಿ ಅವರು ತಮ್ಮ ಲಾಫಿಂಗ್ ಬುದ್ಧ ಸಿನಿಮಾದ ಬಗ್ಗೆ ಶಿವಮೊಗ್ಗದ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ. ಲಾಫಿಂಗ್ ಬುದ್ಧ ಪೊಲೀಸರು ಎಲ್ಲರೂ ಈ ಚಲನಚಿತ್ರದ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಹುಷಾರಿಲ್ಲ, ಅವ್ರು ಇನ್ನೂ ಬಂದಿಲ್ಲ. ಸೊ ಈಗ ಈ ಚಲನಚಿತ್ರದ ನಟರಾಗಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತು, ಪ್ರಮೋದ್ ಶೆಟ್ಟಿ ಅವರು ಮನೆ ಮಾತಾಗಿದ್ದಾರೆ ಕಾಂತಾರ ಸಿನಿಮಾದಿಂದ ಮತ್ತೆ ಈ ಸಿನಿಮಾದಿಂದ ಕೂಡ. ಹಾಗಾಗಿ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿಬಿಟ್ಟು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಅವರ ಒಂದು ಕಾರ್ಯವನ್ನು ಬಹಳಷ್ಟು ಜನ 30ನೇ ತಾರೀಕಿಗೆ ಆಗಸ್ಟ್ ಅನ್ನು ಕೂಡ ರಿಲೀಸ್ ಆದರೂ ಕೂಡ ಎಲ್ಲೆಡೆ ತುಂಬ ಪ್ರಶಂಸನೀಯ ಸುರುಗಳನ್ನು ಗೈತಾ ಇದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಸ್ವಾಗತಿಸಿದ್ದಾರೆ. ನಮ್ಮ ಇಲಾಖೆ ಹಾಸ್ಯವನ್ನ ನಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸುಮಾರಷ್ಟು ಸಿನಿಮಾಗಳು ಬಂದಿದೆ. SP ಸಾಂಗ್ಲಿಯನ್ನ ಹಿಡಿದು ರೀಸೆಂಟ್ ಸಿನಿಮಾಗಳವರೆಗೂ ಎಲ್ಲ ಕಡೆಗೂ ಅವರ ಸಾಹಸ ಕಥೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಯಾರು ಅವರ ನೈಜವಾಗಿ ಅವರ ಮನೆಯ ಘಟನೆಗಳನ್ನ ಯಾರು ಮಾತಾಡಲಿಲ್ಲ ಅಂತ. ಈ ಸಿನಿಮಾ ಮಾಡೋದಕ್ಕೆ ಡೈರೆಕ್ಟರ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಈಗ ಈ ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರು ಸುಮಾರು 2 ತಿಂಗಳ ಕಾಲ ಹಲವಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ದಿನಗಟ್ಟಲೆ ಕೂತು ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ಅನ್ನ ನಿಜವಾಗ್ಲೂ ನಾನು ಅದೇ ತರ ಶೂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕತೆಗೆ ಹೇಗೆಲ್ಲ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ಅದನ್ನ ಅಷ್ಟು ದಿನಗಳ ಕಾಲ ಅಬ್ಸರ್ವ್ ಮಾಡಿ ಆಮೇಲೆ ಈ ಕಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕತೆ ಇವತ್ತಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಬಹಳ ಬುದ್ಧಿ ಇಡಕ್ ಹೋದ್ರೆ, ತುಂಬಾ ಜ್ಞಾನ ಕೊಡಕ್ ಹೋದ್ರೆ ಅವ್ರು ಕೂತ್ಕೊಳ್ಳಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಅವರು ಸಾವಿರಾರು ಜಂಜಟ್ಗಳು, ತಲೆಬಿಸಿಗಳು, ಅವ್ರ ಕೆಲಸಗಳು, ಅದ್ರ ಮಧ್ಯದಲ್ಲಿ ಅವ್ರು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಈ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದಾಗ ಅದರಲ್ಲಿ ಬುದ್ಧಿ ಹೇಳೋ ಕೆಲಸ ಮಾಡಿದ್ರೆ ಅವ್ರು ಕೇಳಕ್ ರೆಡಿ ಇಲ್ಲ. ಅದನ್ನ ತಮಾಷೆ ಆಗಿರೋದು. ಫಾರ್ ಎಕ್ಸಾಂಪಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ನಾನು ನಿಮ್ಮಲ್ಲಿ ಸುಮಾರು ಜನ ಆ ಸಿನಿಮಾನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಸಿನಿಮಾದಲ್ಲಿ ಒಂದು ಕನ್ನಡ ಶಾಲೆ ಅಳಿದು ಹೋಗ್ತಾ ಇರೋದ್ರ ಬಗ್ಗೆ ಬಹಳ ಹಾಸ್ಯಮಯವಾಗಿ ಹೇಳಿ ಲಾಸ್ಟ್ 15 ನಿಮಿಷದಲ್ಲಿ ಅದು ಯಾಕೆ ಉಳಿಬೇಕು ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಸೊ ಆ ತರ ಸಿನಿಮಾಗಳಿದ್ರೆ ಇವತ್ತು ಜನ ನೋಡ್ತಾರೆ. ಅದು ಇವತ್ತಿನ ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಹಾಸ್ಯಮಯವಾಗಿದ್ದಾಗ ಮಾತ್ರ ಅವರು ಅದನ್ನ ಶುರುವಿನ ಕೊನೆ ತನಕ 2 ಗಂಟೆ ಸಿನಿಮಾ ಅಂದ್ರೆ 1.25 ಗಂಟೆವರೆಗೂ ನಾವು ನಗಿಸ್ಬೇಕು. ಆ ನಗಿಸೋದ್ರ ಜೊತೆಲಿ ಈ ಎಲ್ಲ ಸಮಸ್ಯೆಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಅದಾದ ನಂತರ ಕೊನೆ 15 ನಿಮಿಷ ಅವರಿಗೆ ಏನ್ ನಾವು ರಿಲ್ಯಾಕ್ಸೇಷನ್ ಅಂದ್ರೆ ನಾವು ಏನ್ ಹೇಳ್ತೀವಿ ಈ ಸಿನಿಮಾ ಮೂಲಕ ಅನ್ನೋದನ್ನ ಹೇಳಿದಾಗ ಮಾತ್ರ ಸಿನಿಮಾ ನೋಡ್ತಾ ಇರೋದು. ಇದ್ರ ಬಗ್ಗೆ ನಾವು ತುಂಬಾ ದೊಡ್ಡ ಚರ್ಚೆ ಮಾಡಿ ರಿಸರ್ಚ್ ಮಾಡಿ ಅದಕ್ಕೋಸ್ಕರ ಇದು ಲಾಫಿಂಗ್ ಬುದ್ಧ ಆಗಿದೆ. ಇಲ್ಲಾಂದ್ರೆ ಯಾವ್ದೋ ಒಂದು ಸೀರಿಯಸ್ ಕಾಪ್ ಹೆಸರಲ್ಲಿ ಆಚೆ ಬರ್ತಿತ್ತು ಅನ್ಸುತ್ತೆ. ಯಾಕೆ ಗೋವರ್ಧನ ಅನ್ನೋನು ಬಹಳ ಫುಡ್ಡಿ ಆಗಿರ್ತಾನೆ ಅಂದ್ರೆ ತಿನ್ನೋದಂದ್ರೆ ಬಹಳ ಇಷ್ಟ ಅವನಿಗೆ. ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಫಿಟ್ನೆಸ್ ಹಂಗೆ ಮೇಂಟೈನ್ ಮಾಡ್ಬೇಕು. ಸೊ ಆ ತರದ ಒಂದು ಟಾಸ್ಕ್ ಅವನಿಗೆ ಬಂದಾಗ ಆ ನಗುಮುಖದ ಗೋವರ್ಧನ ಹೇಗೆ ಬದಲಾಗ್ತಾನೆ ಅಥವಾ ವಾಪಸ್ ಅವನ ಮುಖದ ಮೇಲೆ ಹೇಗೆ ನಗು ತರ್ತಾನೆ ಒಂದು
ಕೇಸನ್ನ ಸಾಲ್ವ್ ಮಾಡೋದ್ರ ಮೂಲಕ ಅನ್ನೋದು ಈ ಇಡೀ ಸಿನಿಮಾ. ನೀವೆಲ್ಲರೂ ಬರ್ತಿದ್ದೀರಿ ಅಂತ ಗೊತ್ತಾಯ್ತು ಇವತ್ತು ಸಂಜೆ. ಸೊ ಹೆಚ್ಚಿಗೆ ನಾನು ಹೇಳಿ ಸ್ಪಾಯಿಲ್ ಮಾಡೋದಕ್ಕೆ ಹೋಗಲ್ಲ. ನಮ್ಮ ನಿರ್ದೇಶಕರು ಬಂದರು. ಇವರು ಒಂದು ನಾವು 60 ವರ್ಷವನ್ನ ಕಲಿಪಡೆಯನ್ನ ಸಲ್ಲಿಸೋಣ. ಚಿತ್ರದ ನಿರ್ದೇಶಕರು ನಮ್ಮ ಮನೆಯಲ್ಲಿ 3 ಜನ ಪೊಲೀಸ್ ಇದ್ದಾರೆ. ಇಬ್ಬರು ಚಿಕ್ಕಪ್ಪನ ಮತ್ತೆ ಈಗ ಒಬ್ಬ ಅಣ್ಣ. ನಾನು ಚಿಕ್ಕವನಿದ್ದಾಗ ನನ್ನ ಚಿಕ್ಕಪ್ಪನ ಮನೆಗೆ ಹೋದಾಗೆಲ್ಲ ಅವರು ನನಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್. ನಾನು ಆ ಫೀಲ್ ಒಂಥರ ಆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದು, ಅಲ್ಲಿ ಸೆಲ್ಲು, ಅಲ್ಲಿರೋ ಗನ್ಗಳು ಅದೆಲ್ಲ ನೋಡೋಕ್ಕೆ ಚಿಕ್ಕವನಿದ್ದಾಗ ಒಂಥರ ಕ್ಯೂರಿಯಾಸಿಟಿ ನನಗೆ. ಆ್ಯಂಡ್ ನನಗೆ ಆ ಒಂದು ಮೈಂಡಲ್ಲಿ ಏನು ದೃಷ್ಟಿ ಇತ್ತು, ಆ ಒಂದು ಅಲ್ಲಿರೋ ನಮ್ಮ ಚಿಕ್ಕಪ್ಪ ಪೊಲೀಸ್ ಆಗಿರೋದ್ರಿಂದ ಅಲ್ಲಿ ಉಳಿದಿರೋಂಥ ಎಲ್ಲ ಅಧಿಕಾರಿಗಳು ಬೇರೆಗಳು ನನಗೆ ರಿಲೇಟಿವ್ಸ್ ಥರನೇ ಫೀಲ್ ಆಗುತ್ತೆ. ಓ ಇವರು ಯಾರೋ ನಮ್ಮ ದೊಡ್ಡಪ್ಪನೋ, ಇವರು ಯಾರೋ ನಮ್ಮ ಅಣ್ಣನೋ. ನನಗೆ ಪೊಲೀಸ್ ಅಂದರೆ ಅವಾಗಿದ್ದ ದೃಷ್ಟಿಯಲ್ಲಿ ಅವರು ಒಬ್ಬರಿಗೆ ಯಾರಿಗೋ ಪ್ರಮೋಸರ್ ಆಗಲಿಲ್ಲ, ಇವ್ರು ಯಾರು ಗೊತ್ತಂತೆ, ಇವ್ರು ಯಾರಿಗೋ ಒಬ್ರು ಅಣ್ಣ, ಇವ್ರಿಗೆ ಯಾರಿಗೋ ಚಿಕ್ಕಪ್ಪ. ಸೊ ಅವ್ರನ್ನ ಒಬ್ಬ ಹ್ಯೂಮನ್ ಆಗಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ನಾನು ಅದನ್ನ ಈ ಸಿನಿಮಾ ಮಾಡಬೇಕಾದ್ರೆ ಅದನ್ನ ಕಟ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಬಂತು. ಆ್ಯಂಡ್ ನಾನು ಹೇಳಿದಂಗೆ ನಮ್ಮ ಚಿಕ್ಕಪ್ಪ ಗುರುಲಿಕಪ್ಪ ಅಂತ, ಅವರು ಮುಂಚೆ ಮಾಲ್ಗಿ ಸ್ಟೇಷನಲ್ಲಿದ್ದರು, ಆಮೇಲೆ ಮುನ್ರಾಬಾದ್ಗೆ ಅವರು ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡಿದ್ರು. ಅವರು ಕೆಲಸ ಒಂದು ಡ್ಯೂಟಿಯಲ್ಲಿದ್ದಾಗ ಅವರು ತೀರ್ಕೊಂಡ್ರು. ಸೊ ಅವ್ರದ್ದು ನಾನು ಗೋವರ್ಧನ್ ಕ್ಯಾರೆಕ್ಟರ್ಗೆ ಅವ್ರ ಇನ್ಫ್ಲುಯೆನ್ಸಸ್ ತುಂಬ ಇದೆ. ಅಂದರೆ ನಾನು ಚಿಕ್ಕವರಿದ್ದಾಗ ನಾವೆಲ್ಲ ಹಬ್ಬಗಳು, ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಆದರೂ ಎಲ್ಲ ಇಡೀ ಫ್ಯಾಮಿಲಿ ನಮ್ದೊಂದು 60-70 ಜನ ಇದ್ರೆ ಎಲ್ಲರೂ ಸೇರ್ತಿದ್ವಿ. ಅವ್ರು ಮಾತ್ರ ಮಿಸ್ಸಿಂಗ್. ಅವರು ಫೋನ್ ಮಾಡಿದಾಗ ಡ್ಯೂಟಿ ಇದೆ ಬರೋಕ್ಕಾಗಲ್ಲ. ಅವ್ರಿಗೆ ಒಂದು ದಿನ ರಜಾ ಹಾಕೊಂಡು ಬಂದು ನಮ್ಮ ಜೊತೆ ನಾವು ಮಲಗಿದ್ದಾಗ ಯಾವಾಗಲೂ ರಾತ್ರಿ ಬಂದಿರೋರು. ಬೆಳಿಗ್ಗೆ ಎದ್ದು ನೋಡಿದಾಗ ಅವ್ರು ನೋಡಿದ್ಮೇಲೆ ನಮಗೆಲ್ಲ ಖುಷಿ. ಅಂದರೆ ಅವ್ರು ಎಲ್ಲಿ ಬಂದ್ಮೇಲೆ ಮನೆಗೆ ಆ ಹಬ್ಬಕ್ಕೆ ಆ ವಾತಾವರಣಕ್ಕೆ ಒಂದು ಬೆಲೆ ಬರೋದು, ಎಲ್ಲರೂ ನಗಿಸ್ಕೊಂಡು ಎಲ್ಲರೂ ಇದು ಮಾಡ್ಕೊಂಡು. ನಮ್ಮ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಫೇವ್ರೇಟ್ ಆಗೋದು. ಆ್ಯಂಡ್ ಅವರು ತುಂಬ ಊಟ ಇಷ್ಟಪಡೋದು. ಬಟ್ ಅವ್ರಿಗೆ ಊಟ ಅಷ್ಟು ಇಷ್ಟಪಡೋದು ತಿನ್ನಕ್ಕೆ ಅವ್ರಿಗೆ ಟೈಮ್ ಸಿಗ್ತದೆ. ಬರ್ತಿದ್ರೆ ಬೆಳಗ್ಗೆ ಎದ್ದು ಎಲ್ಲರಿಗೂ ಮಾತಾಡ್ಸ್ಕೊಂಡು ಟಕ್ಕಂತ ಮಧ್ಯಾಹ್ನಕ್ಕೆ ಹೋಗ್ಬೇಕು ಕಲ್ತ್ಕೊಟ್ಟು. ಆ ಒಂದು ಮಿಸ್ಸಿಂಗ್ ಅವ್ರದ್ದಿಲ್ಲ ನಮ್ಗೆ ತುಂಬ ಕಾಡ್ತಾ ಇತ್ತು. ಸೊ ಆ ಒಂದು ಎಲಿಮೆಂಟ್ ನಾನು ಸೊ ಈ ಥರದ ವಿಚಾರಗಳೆಲ್ಲ ಅಂದರೆ ಅವ್ರ ಕೆಲಸ ಹೇಗೆ ಮಾಡ್ತಾರೆ ಅದು ಇದೆಲ್ಲ ನಾವು ಯೂಶಲಿ ಸಿನಿಮಾಗಳಲ್ಲಿ ನೋಡ್ತೀವಿ, ಬೇರೆ ನೋಡ್ತೀವಿ. ಅವರು ಬೇರೆ ರೀತಿಯಲ್ಲಿ ಬೇರೆ ದೃಷ್ಟಿಕೋನದಲ್ಲಿ ಅವ್ರು ನೋಡುವಂಥ ಪ್ರಯತ್ನ ನಾನು ಈ ಸಿನಿಮಾದಲ್ಲಿ ಮುಖಾಂತರ ಮಾಡಿದ್ದು. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಲೈಫ್ ಹೇಗಿರ್ಬೋದು, ಅವ್ರ ಮನೆ ಹೇಗಿರ್ಬೋದು ಅನ್ನೋ ರೀತಿಯಲ್ಲಿ. ಸೊ ಅದೇ ಪ್ರಪಂಚದಲ್ಲಿ ಹೇಳಿದಾಗ ನಾನು ಇದನ್ನ ತುಂಬ ಏನೇನೋ ತೋರಿಸೋಕ್ಕಾಗಲ್ಲ. ಹೇಗೆ ಅವರು ಹಾಕೋ ಯೂನಿಫಾರ್ಮ್ ಇಂದ ಹಿಡಿದು ಅವರು ಸ್ಟೇಷನಲ್ಲಿ ವ್ಯವಹರಿಸೋ ರೀತಿ ಅದೆಲ್ಲ ನಾವು ಅಥೆಂಟಿಕ್ ಆಗಿದ್ದಷ್ಟು ಒಳ್ಳೆಯದಾಗಿರುತ್ತೆ. ನಾವು ತುಂಬ ಅಥೆಂಟಿಕ್ ಆಗಿರುತ್ತೆ ಅನ್ನೋ ಒಂದು ಫೀಲಲ್ಲಿ ನಾನು ಒಂದು ದಿನ ಕೋಣಕೋಟೆ ಪೊಲೀಸ್ ಸ್ಟೇಷನ್ ಹೋಗಿ ಕೂತ್ಕೊಂಡು ಅಲ್ಲಿರುವಂಥ ಆ್ಯಕ್ಟಿವಿಟೀಸ್ ಹೇಗಾಗುತ್ತೆ ಅದನ್ನೆಲ್ಲ ಅವ್ರ ಹತ್ರ ಕೇಳಿಕೊಂಡು ಸ್ಟಡಿ ಮಾಡಿ ರಿಸರ್ಚ್ ಮಾಡಿಕೊಂಡು ಅದನ್ನೆಲ್ಲ ಆಲ್ಮೋಸ್ಟ್ ಅಳವಡಿಸ್ಕೊಂಡು ಟ್ರೈ ಮಾಡಿದ್ದೀನಿ. ನಿರ್ದೇಶಕರು ಪೊಲೀಸರು ಮನುಷ್ಯರು ಅನ್ನೋದನ್ನು ಹೇಳಬೇಕಿತ್ತು ಸರ್. ತುಂಬಾ ಜನಕ್ಕೆ ಮುಂಚೆ ಎಲ್ಲ ನಾನೇ ಚಿಕ್ಕವನು, ನೀವೆಲ್ಲ ನಮ್ಗಿದ್ದವ ಸ್ವಲ್ಪ ಹಿರಿಯರಿದ್ರೆ. ನಮ್ಮ ತಾಯಿ ನಮ್ಗೆ ಊಟ ಮಾಡಿಸ್ಬೇಕಾದ್ರೆ ಗುಮ್ಮ ಬರುತ್ತೆ, ಆ ಮಾಡು ಗುಮ್ಮ ಬರುತ್ತೆ ಅಂತ. ಇವತ್ತಿನ ಕಾಲ ಹೇಗಾಗಿದೆ, ಪೊಲೀಸ್ ಹೇಳ್ತೀನಿ ಆ ಮಾಡು, ಪೊಲೀಸರು ಕರಿತೀನಿ ಆ ಮಾಡು ಅಂದ್ರೆ ಅವ್ರನ್ನ ವಿಲನ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಚಿಕ್ಕ ಮಕ್ಕಳ ಮನಸ್ಸಲ್ಲಿ. ಅದಾಗಬಾರದು ಅನ್ನೋದು. ಅವರು ಮನುಷ್ಯರೇ, ಅವರು ನಗ್ತಾ ಇರ್ತಾರೆ, ಅವರು ನಿಮ್ಗೆ ಸಹಾಯಕ್ಕೆ ಬರ್ತಾರೆ, ತಪ್ಪು ನಡೆದಾಗ ಅವರು ನಿಮ್ ಜೊತೆ ನಿಲ್ತಾರೆ ಅನ್ನೋದನ್ನ ತುಂಬಾ ಹಾಸ್ಯಮಯವಾಗಿ ಹೇಳ್ಕೊಟ್ಟಿದ್ದೀವಿ ಸರ್. ಪಿಕ್ಚರ್ ನೋಡಿದ್ರೆ ಆಕ್ಚುಲಿ ನಾವು ಈ ಲೀವ್ ಕಾನ್ಸೆಪ್ಟ್ ಲೀವ್ ಹೆಂಗ್ ಬಂತು ಸರ್, ಅಟೆಂಪ್ಟ್ 1, ಅಟೆಂಪ್ಟ್ 2, ಅಟೆಂಪ್ಟ್ 3 ಅಂತ ಆಕ್ಚುಲಿ ತುಂಬಾ ಮಜಾ ಮಾಡ್ತೀವಿ ಆ ಫಿಲ್ಮ್ ನೋಡಿದಾಗ. ನಿಮ್ಗೆ ಸಾಹಸ ಕಥೆಗಳನ್ನ ಹೇಳೋ ಸಿನಿಮಾಗಳಲ್ಲಿ ಯಾವುದು ತೋರಿಸಲ್ಲ. ಅವ್ರಿಗೆ ಎಷ್ಟು ಜನ ಪಡಿತಾರೆ ಅಂತ ಮಾತ್ರ ಹೇಳ್ತಾರೆ. ಈ ಸ್ಟೇಷನ್ ಒಳಗಡೆ ಇರುವಂತ ಡ್ಯೂಟಿಗಳನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಆಮೇಲೆ ಲೀವ್ ಹಾಕೋದಕ್ಕೆ ಹೇಗೆ ಗೊತ್ತಾಗ್ತಾರೆ, ಇವೆಲ್ಲವನ್ನು ಮರೆತು ಸುಮಾರಷ್ಟು ದಿನಗಳ ಕಾಲ ಸ್ಟೇಷನ್ಗಳಿಗೆಲ್ಲ ಸುಮಾರಷ್ಟು ಬೇರೆ ಬೇರೆ ಸ್ಟೇಷನ್ಗಳಿಗೆ ಹೋಗಿ ಅಲ್ಲಿನ ವಾತಾವರಣವನ್ನ ನೋಡಿ ರಿಜಿಸ್ಟರ್ ಮಾಡಿರುವಂತ. ಸತ್ಯ ಹೇಳ್ತೀನಿ, ನಾನು ವೆಯ್ಟ್ ಗೇನ್ ಮಾಡಕ್ಕೆ ನಾನು ಅನ್ಟೈಮ್ಲಿ ಫುಡ್ ತಿಂದಿದ್ದೀನಿ, ಸಿಕ್ಕಾಪಟ್ಟೆ ಶುಗರ್ ಇಂಟೇಕ್ ಮಾಡಿದ್ದೀನಿ, ಪಾರ್ಟಿ ಜಾಸ್ತಿ ಮಾಡಿದ್ದೀನಿ, ಇದು ಹೇಳಂಗಿಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ 2 ವರ್ಷ ಬೇಕಾಯ್ತು ನನಗೆ ಭರತ್ ಬೇಕಾಗಿರೋ ಶೇಪ್ ನಾನು ಬರಕ್ಕೆ. ಆದ್ರೆ ಭರತ್ ಕುಂಬಳಕಾಯಿ ಹೊಡೆದಿದ್ದೀನ ಅಂದ್ರೆ ಸಿನಿಮಾ ಮುಗಿಸಿ ಇವತ್ತು ಶೂಟಿಂಗ್ ಮುಗೀತು ಸರ್ ಅಂತಿದ್ದೀನ. ಅವ್ರಿಗೆ ಹೇಳಿದೆ ಹಿಂಗ್ ಕಲಿಯಲ್ಲ ಅದು ಶೂಟಿಂಗ್ಗೆ, ಇಲ್ಲ ಕಲಿಯಲ್ಲ ಸರ್, ಹಂಗಾದ್ರೆ ಈಗಿಂದ ವೆಯ್ಟ್ ಲಾಸ್ ಮಾಡಿದ್ರಿ ಅಂತ ಹೇಳಿ 1 ವಾರ ಚೆನ್ನಾಗಿ ತಿಂದೆ. ನನಗೆ ಯಾವ್ದಾವ್ದು ಇಷ್ಟನೋ ಎಲ್ಲ ತಿಂದೆ. ಅದಾದ್ಮೇಲೆ ಬೆಳಗ್ಗೆ 9 ಗಂಟೆಗೆ ತಿಂಡಿ ಮಾಡ್ತೀನಿ ಸರ್, ಸಂಜೆ 6 ಗಂಟೆಗೆ ಊಟ ಮಾಡ್ತೀನಿ ಸರ್. ಅಷ್ಟೇ ಮುಗಿದು ನನ್ನ ಕೆಲಸ.
20 ಜನ ಬಂದಿದ್ರು ಸರ್. ಬಹಳ ಖುಷಿ ಆಗುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ ಹೆಂಗೆ ಸರ್ ನೀವು ಎಕ್ಸಾಕ್ಟ್ ಆಗಿ ಹೆಂಗೆ ತೆಗೆದ್ಬಿಡ್ತೀರ, ಇದು ಬರೀ ರಿಷಬ್ ಶೆಟ್ಟಿ ಈ ಶೆಟ್ಟಿ ಗ್ಯಾಂಗ್ ಅವ್ರು ಮಾತ್ರ ಇದು ಮಾಡ್ತಾರೆ ಅಂತ. ಶೆಟ್ಟಿ ಗ್ಯಾಂಗ್ ಅವ್ರು ಮಾಡ್ತಾರೆ ಅಂತಲ್ಲ ಸರ್, ನಾವು ಸ್ವಲ್ಪ ರಿಸರ್ಚ್ ಮೇಲೆ ಜಾಸ್ತಿ ಕೆಲಸ ಕೊಡ್ತೀವಿ. ರಾಜ್ಯದಲ್ಲಿ ಯಾವ್ದೊಂದು ಕತೆ ಸಿಕ್ತು ಅದನ್ನ ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಥೆಯ ಅಥೆಂಟಿಸಿಟಿ ಎಷ್ಟು ಮಟ್ಟಿಗೆ ನಾವು ರೀಚ್ ಮಾಡ್ತೀವಿ ಅಂತ ಸಾಹೇಬರು ಎಳೆಯ ಅನ್ನೋ ರೈಟರ್ ಈ ಸಿನಿಮಾಗಳಲ್ಲಿ ಒಂದು ಬೇರೆ ಬೇರೆ ಸಿನಿಮಾಗಳನ್ನು ಬರೀತಿರ್ತಾರೆ. ಶ್ಯಾಮ್ ಪ್ರಸಾದ್ ಅಂತ ಹೇಳಿ ನಾವಲ್ ಕೂಡ ಬರೆದಿಲ್ಲ. ಸೊ ಅವನು ಕೂಡ ಒಂದು ಅದ್ಭುತ ರೈತರು. ಸೊ ಏನ್ ಮಾಡಿದ್ವಿ ಈಗ ಕಾಂತಾರನೇ ಈಗ ಪಾರ್ಟ್ 1 ಮಾಡಕ್ ಹೊರಟಿದ ತಕ್ಷಣ ಹಿಂಗೂ ಸಕ್ಸಸ್ ಆಗಿದೆ, ಏನೋ ಒಂದು ಮಾಡ್ಬಿಡೋಣ ಅಂತಲ್ಲ. ಆ ಸಿನಿಮಾಗೂ ಕೂಡ 1 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಬೆಂಗಳೂರು ಸಿಟಿಯಲ್ಲಿ ಪಬ್ಲಿಕ್ ನಿಮ್ಗೆ ಗೊತ್ತಿದೆ, ಶಂಕರ್ನಾಗಿಂದ ಹಿಡಿದು ಕುಡುಗಲ್ಪ ಎಲ್ಲರದೂ ಇಷ್ಟಪಡೋ ಜನ ಅವರು. ಸೊ ಹಂಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಯಾಕೆ ಇದು OTT ಪ್ಲಾಟ್ಫಾರ್ಮಲ್ಲಿ ವೆಬ್ ಸೀರೀಸ್ ಮಾಡ್ಬೋದು? ಇವತ್ತಿನ ಮಾರ್ಕೆಟ್ ಏನಾಗಿದೆ ಅಂದ್ರೆ ಕನ್ನಡ ಚಿತ್ರರಂಗವನ್ನ ಬಿಟ್ಬಿಟ್ಟಿದ್ದಾರೆ OTT ಅವರು. ಕನ್ನಡ ಸಿನಿಮಾ ಅಂತ ಹೇಳಿದ ತಕ್ಷಣನೇ ನಾವು ತಗೊಳ್ಳಲ್ಲ ಅನ್ನೋ ಒಂದೇ ಒಂದು ಮಾತು ಬರೋದು ಅವ್ರ ಬಾಯಿಂದ. ಅದು ಅಂಟಿಲ್ ಅಂಡ್ ಅನ್ಲೆಸ್ ಇಟ್ಸ್ ಕಾಂತಾರ ಆ ತರದ ದೊಡ್ಡ ಸಿನಿಮಾ ಆಗೋ ತನಕ ಅವರು ಸಿನಿಮಾ ತಗೊಳಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ OTT ಪಿಕ್ಚರ್ ತಗೋತಾ ಇಲ್ಲ, ವೆಬ್ ಸೀರೀಸ್ ಮಾಡ್ತೀವಿ ಅಂತ ದುಡ್ಡು ಕೊಡ್ತಾರೆ ಅಂತ. ಮತ್ತು ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಫೋಕಸ್ ಇರುತ್ತೆ. PSI ಅಥವಾ ಇನ್ಸ್ಪೆಕ್ಟರ್ ಅಥವಾ SP ಅಥವಾ ಕಮಿಷನರ್ ಅಂತವ್ರನ್ನ ಸೆಂಟ್ರಿಗೆ ಇಟ್ಕೊಂಡು ಸಿನಿಮಾನ ಮಾಡ್ತಾರೆ. ಬಟ್ ಕಾನ್ಸ್ಟೇಬಲ್ ನ ಇಟ್ಕೊಂಡು ಅಥವಾ ಕಾನ್ಸ್ಟೇಬಲ್ ಸುತ್ತ ಹೇಗೆ ಅದೊಂದು ಲೈಫ್ ರಿವಾಲ್ವ್ ಆಗುತ್ತೆ ಅಂತ ಹೇಳೋದು ಮೋಸ್ಟ್ಲಿ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ. ಏನೇನು ಹೇಳ್ತೀನಿ ಅಂತಂದ್ರೆ ನಮ್ಮ ಪೊಲೀಸ್ ಸ್ಟ್ರಕ್ಚರ್ ಅದೆಲ್ಲ ಹೇಳ್ತಾರೆ ಪಿರಮಿಡಿಕಲ್ ಸ್ಟ್ರಕ್ಚರ್ ಅಂತ. ಆಕ್ಚುಯಲ್ ವರ್ಕ್ ಪ್ರಾಸೆಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಂದು ಸ್ಟಾಫ್. ನಮ್ಮ ಸ್ಟಾಫ್ ಇಲ್ಲದೆ ನಾವು ಏನು ಕೆಲಸ